ಹಾಯ್ ಫ್ರೆಂಡ್ಸ್, ಹಿಂದೆ ನಾವು CSK ನ ಸ್ಟ್ರೆಂತ್ ಬಗ್ಗೆ ನೋಡಿದ್ವಿ, ಅವರ ಪ್ಲಸ್ ಪಾಯಿಂಟ್ ಏನು ಅಂತ. ಈಗ RCB ಯ ಪ್ಲಸ್ ಪಾಯಿಂಟ್ ಏನು ಅಂತ ನೋಡುವಂತ ಟೈಮ್. ಸೊ ನಮ್ಮಲ್ಲಿ ಒಂದಷ್ಟು ಪ್ಲಸ್ ಇದೆ, ಒಂದಷ್ಟು ಮೈನಸ್ ಕೂಡ ಇದೆ. ಸೊ ಇದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ ನಾವು ಇವತ್ತಿನ ಮ್ಯಾಚ್ ಅನ್ನ ಗೆಲ್ಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಇದೆಯಲ್ಲ, ಇದು ನಿಜವಾಗ್ಲೂ ಈ ಬಾರಿ ಡೆವಲಪ್ ಆಗಿದೆ. ಹಿಂದೆಂದಲೂ ಕೂಡ RCB ಯ ಬ್ಯಾಟಿಂಗ್ ಸ್ಟ್ರೆಂತ್ ಚೆನ್ನಾಗೇ ಇದೆ. ಈಗ ಮತ್ತೊಂದಷ್ಟು ಅಡಿಷನ್ ಅಂತ ಹೇಳ್ಬಹುದು. ವಿರಾಟ್ ಕೊಹ್ಲಿ ಡುಪ್ಲೆಸಿ ಓಪನ್ ಮಾಡ್ತಾರೆ, ರಜತ್ ಪಟಿದಾರ್ ಒನ್ ಡೌನ್ ಬರ್ತಾರೆ, ಅವರು ಒನ್ ಡೌನ್ ಅಲ್ಲಿ ಫಿಟ್ ಆಗುವಂತಹ ಪ್ಲೇಯರ್. ಅದಾದ್ಮೇಲೆ ಕ್ಯಾಮ್ರೂನ್ ಗ್ರೀನ್ 4 ಬಂದು 5 ಮ್ಯಾಕ್ಸ್ವೆಲ್ ಬಂದ್ರೆ ಒಳ್ಳೆ ಒಂದು ಬ್ಯಾಲೆನ್ಸ್ ಮಿಡ್ಲ್ ಆರ್ಡರ್ ಇರುತ್ತೆ, ಒಳ್ಳೆ ಫಿನಿಶ್ ಮಾಡಬಹುದು. ಹಾಗೇನೆ ಡಿಕೆ 6 ಬ್ಯಾಟ್ಸ್ಮನ್ ಆಗಿ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇನ್ನು ಕರಣ್ ಶರ್ಮಾ, ಮಯಾಂಕ್ ಡಗಾರ್ ಮೇನ್ ಸ್ಪಿನ್ನರ್ಸ್ ಆಗಿರ್ತಾರೆ. ಅಲ್ಜಾರಿ ಜೋಸೆಫ್ ಅಥವಾ ಲ್ಯೂಕೆ ಫರ್ಗೀಸನ್ ಇಬ್ಬರಲ್ಲೊಬ್ರು ಆಡಬಹುದು. ಇನ್ನು ಸಿರಾಜ್ ಮತ್ತು ಯಶ್ ದಯಾಳ್ ಗೊತ್ತಿಲ್ಲ, ಮೇ ಬಿ ಆಕಾಶ್ ದೀಪ್ ಅವ್ರನ್ನ ಟ್ರೈ ಮಾಡುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಇಂಡಿಯನ್ ಟೀಮ್ ಅಲ್ಲೂ ಕೂಡ ಆಕಾಶ್ ದೀಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಕಾಶ್ ದೀಪ್ ಟೀಮ್ ಅಲ್ಲಿ ಇರುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಮಹಿಪಾಲ್ ಲಾಮ್ರಾರ್ ಅಥವಾ ಅನುಜ್ ರಾವತ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬಹುದು. ಸಿಚುವೇಶನ್ ನೋಡಿ, ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತಾರಾ, ಬೌಲಿಂಗ್ ಮಾಡ್ತಾರಾ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಆದ್ರೆ ನಮಗಿರುವಂತ ಪ್ಲಸ್ ಅಂತಂದ್ರೆ ಬ್ಯಾಟಿಂಗ್ ಚೆನ್ನಾಗಿದೆ. ಟಾಪ್ 6 ನೀವು ನೋಡಿದ್ರೆ ದಿನೇಶ್ ಕಾರ್ತಿಕ್ ವರೆಗೂ ಇಂಪ್ಯಾಕ್ಟ್ ಪ್ಲೇಯರ್ ಅನುಜ್ ರಾವತ್ ಅಥವಾ ಲಾಮ್ರಾರ್ ಬಂದ್ರೆ 7 ಜನ ಬ್ಯಾಟ್ಸ್ಮನ್ ಆಗ್ತಾರೆ. ಮಯಾಂಕ್ ಡಗಾರ್ ಕೂಡ ಡೀಸೆಂಟ್ ಆಗಿ ಬ್ಯಾಟ್ ಮಾಡ್ತಾರೆ. ಜೋಸೆಫ್, ಕರಣ್ ಶರ್ಮಾ ಕೂಡ ಬ್ಯಾಟಿಂಗ್ ಇದೆ. ಬಟ್ ನಮ್ಗಿರುವಂತ ಮೇಜರ್ ಮೈನಸ್ ಅಂತಂದ್ರೆ ಒಬ್ಬ ಲೀಡ್ ಸ್ಪಿನ್ನರ್ ಇಲ್ಲ. ಹಿಂದೆ ಯುಜವೇಂದ್ರ ಚಹಲ್ ಇದ್ದ ಹಾಗೆ, ಹಸರಂಗ ಇದ್ದ ಹಾಗೆ ಲೀಡ್ ಸ್ಪಿನ್ನರ್ ಈಗ ಕರಣ್ ಶರ್ಮಾನೇ ಆಗ್ತಾರೆ. ಮಯಾಂಕ್ ಡಗಾರ್ ಹೇಗೆ ಶಹಬಾಜ್ ಇದ್ರೋ ಹಾಗೆ ಸಪೋರ್ಟಿವ್ ಬೌಲರ್ ಆಗಿರ್ತಾರೆ ಅಷ್ಟೇನೆ. ಬಟ್ ನಮ್ಮ ವೇಗಿಗಳ ಮೇಲೆ ಹೆಚ್ಚಿನ ಡಿಪೆಂಡೆನ್ಸ್ ಇರುತ್ತೆ. ಅಲ್ಜಾರಿ ಜೋಸೆಫ್ ಆಡಿದ್ರೆ ಜೋಸೆಫ್, ಲ್ಯೂಕಿ ಫರ್ಗ್ಯೂಸನ್ ಆಡಿದ್ರೆ ಫರ್ಗ್ಯೂಸನ್, ಅವ್ರ ಜೊತೆಗೆ ಸಿರಾಜ್, ಯಶ್ ದಯಾಳ್ ಅಥವಾ ಆಕಾಶ್ ದೀಪ್, ಈ 3 ಜನ ಬೌಲರ್ಸ್ ಪೇಸರ್ಸ್. ಅವರ ಜೊತೆಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಒಬ್ಬ ಸ್ಪಿನ್ನರ್ ಆಗಿ ಆಡ್ ಅಪ್ ಆಗ್ತಾರೆ. ಸೊ ಪೇಸ್ ಅಟ್ಯಾಕ್ ಅಂತಂದ್ರೆ ಗ್ರೀನ್ ಎಂಟ್ರಿ ಆಗೋದು, ಗ್ರೀನ್ ಒಂದು ಅಡಿಷನಲ್ ಬೌಲಿಂಗ್ ಸಿಗುತ್ತೆ ನಮಗೆ. ಸೊ ಓವರ್ ಆಲ್ ಬೌಲರ್ಸ್ ಅಂತ ನೋಡಿದಾಗ ಕ್ಯಾಮ್ರೂನ್ ಗ್ರೀನ್, ಮ್ಯಾಕ್ಸ್ವೆಲ್, ಕರಣ್ ಶರ್ಮಾ, ಡಗಾರ್ 4, ಅಲ್ಜಾರಿ ಜೋಸೆಫ್, ಸಿರಾಜ್, ಯಶ್ ದಯಾಳ್. ಸೊ ಒಟ್ಟು 7 ಜನ ಬೌಲರ್ ನಮಗೆ ಸಿಗ್ತಾರೆ. ಇಟ್ಸ್ ಮ್ಯಾನೇಜಬಲ್ ಅಂತ ಅನ್ಸುತ್ತೆ. ಗ್ರೀನ್ ಮತ್ತೆ ಮ್ಯಾಕ್ಸ್ವೆಲ್ ಒಳ್ಳೆ ಸಪೋರ್ಟಿವ್ ಬೌಲಿಂಗ್ ಮಾಡಿದ್ರೆ ಈ ಬೌಲರ್ಗಳಿಗೆ. ಸೊ ಓವರ್ ಆಲ್ ಒಂದು ಬ್ಯಾಲೆನ್ಸ್ ಸೈಡ್ ಇದೆ. ಚೆನ್ನಾಗಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮ್ಮಲ್ಲಿ ಬೌಲರ್ಸ್ ಕಡಿಮೆ ಇದ್ದಾರೆ. ಬಟ್ ಓಕೆ, ಒಳ್ಳೆ ಒಂದು ಫೈಟ್ ಅನ್ನು ಕೊಡುವಂತ ಟೀಮ್ ಇದೆ. ಸೊ ಇದು RCB ಯ ಪ್ಲಸ್ ಅಂಡ್ ಮೈನಸ್.